ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಸಾಗರಮಾಲಾ ಯೋಜನೆಯ ಮೂಲಕ ಉತ್ತರ ಕನ್ನಡದ ಸಮುದ್ರ ತೀರ ಮಾರಾಟವಾಗುತ್ತಾ? ಸ್ಥಳೀಯ ಮೀನುಗಾರರಿಂದ ತೀವ್ರ ಪ್ರತಿಭಟನೆ. ಉತ್ತರ ಕನ್ನಡದ ಮೀನುಗಾರರು, ರೈತರು, ನದಿ ಮತ್ತು ಅರಣ್ಯಗಳನ್ನ ಅವಲಂಬಿಸಿರುವಂತಹ ಸಮುದಾಯಗಳು ತಲತಲಾಂತರದಿಂದ ನೆಲ ಮತ್ತು ಸಮುದ್ರದ ಉಸ್ತುವಾರಿಗಳಾಗಿದ್ದಾರೆ. 2025 ನವೆಂಬರ್ನಲ್ಲಿ ಅವರು ಸಮ್ಮೇಳನವೊಂದನ್ನ ನಡೆಸಿ ತಮ್ಮ ವಲಯದಲ್ಲಿ ಈಗ ನಡೀತಾ ಇರುವಂತಹ ಮಾದರಿಯ ಅಭಿವೃದ್ಧಿಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದರು. ತಮ್ಮ ವಿರೋಧವನ್ನ ಪತ್ರಗಳ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಚಿವರಿಗೆ ಕೂಡ ತಿಳಿಯಪಡಿಸಲಾಗಿತ್ತು. 2025 ಫೆಬ್ರವರಿಯಲ್ಲಿ ಬೆಂಗಳೂರಿನ ವಿಕಾಸಸೌಧದಲ್ಲಿ ಮಹತ್ವದ ಸಭೆಯೊಂದನ್ನು ನಡೆಸಲಾಗಿತ್ತು. ಕರ್ನಾಟಕದ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ಮೀನುಗಾರಿಕೆ ಹಾಗೂ ಬಂದರು ಸಚಿವರಾದ ಮಂಕಾಳ ಎಸ್ ವೈದ್ಯ ಅವರ ಅಧ್ಯಕ್ಷತೆ ವಹಿಸಿದಂತಹ ಈ ಒಂದು ಸಭೆಯು ಆರ್ಥಿಕ ವರ್ಷ 2025-26 ಬಜೆಟ್ ಪೂರ್ವ ಸಭೆಯಾಗಿತ್ತು. ಈ ಸಭೆಯ ಮುಖ್ಯ ವಿಚಾರ ಭಾರತವನ್ನ ಬಂದರು ಮತ್ತು ಕರಾವಳಿ ಮೂಲಸೌಕರ್ಯ ಆಧಾರಿತ ಆರ್ಥಿಕತೆಯನ್ನಾಗಿ ಪರಿವರ್ತನೆ ಮಾಡುವಂತಹ ಉದ್ದೇಶದಿಂದ ಎನ್ಡಿಎ ಸರ್ಕಾರದ ಮಹತ್ವಾಕಾಂಕ್ಷೆಯ ಸಾಗರಮಾಲಾ ಯೋಜನೆಯಾಗಿತ್ತು. ಸಭೆಯಲ್ಲಿ ಕರ್ನಾಟಕ ಸಾಗರ ತೀರ ಮಂಡಳಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಜಯರಾಮ್ ರಾಯ್ಭರ ಸಾಗರಮಾಲಾ ಯೋಜನೆಯ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ರಾಜ್ಯ ಸರ್ಕಾರದ ಸಂಪೂರ್ಣ ಬದ್ಧತೆ ಇದೆ ಅಂತ ಹೇಳಿ ಘೋಷಣೆಯನ್ನ ಕೂಡ ಮಾಡಿದ್ರು. ಕರ್ನಾಟಕ ಸರ್ಕಾರ ಸಾಗರಮಾಲಾ ಯೋಜನೆಗಾಗಿ 2025-26 ಹಣಕಾಸು ವರ್ಷಕ್ಕೆ 180 ಕೋಟಿ ರೂಪಾಯಿ ಬಜೆಟ್ ಅನುದಾನವನ್ನ ಆಗಲೇ ಒದಗಿಸಿತ್ತು. ಆದರೆ ಯೋಜನೆಯ ಶೀಘ್ರ ಅನುಷ್ಠಾನಕ್ಕಾಗಿ ಇನ್ನೂ ಹೆಚ್ಚಿನ ಅನುದಾನವನ್ನ ಒದಗಿಸುವಂತೆ ಮೀನುಗಾರಿಕೆ ಹಾಗೆ ಬಂದರು ಸಚಿವರನ್ನ ರಾಯ್ಭರ ಅವರು ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿದ್ರು. ರಾಜ್ಯದ ಸಚಿವರೊಬ್ಬರು ಕೇಂದ್ರ ಸರ್ಕಾರದ ಯೋಜನೆಯ ಅನುಷ್ಠಾನಕ್ಕಾಗಿ ಇಷ್ಟೊಂದು ಶ್ರಮವನ್ನ ವಹಿಸ್ತಾ ಇರೋದನ್ನ ನೋಡಿ ಕೆಲವರು ಗೊಂದಲಕ್ಕೆ ಈಡಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಬಂದರು ಇದರ ಸ್ಪಷ್ಟ ಚಿತ್ರಣವನ್ನ ನೀಡುತ್ತೆ. ಸರ್ಕಾರಿ ಅಥವಾ ಖಾಸಗಿ ಭಾಗಿದಾರಿಕೆಯಲ್ಲಿ ಹೊನ್ನಾವರ ಬಂದರನ್ನ ನಡೆಸುವಂತಹ ಪ್ರಸ್ತಾವವನ್ನ ಮುಂದಿಡಲಾಗಿದೆ. ಇಲ್ಲಿ ಸರ್ಕಾರಿ ಮೂಲಸೌಕರ್ಯ ಕಂಪನಿ ಕೆಎಂಬಿ ಮತ್ತು ಹೊನ್ನಾವರ ಬಂದರು ಖಾಸಗಿ ಲಿಮಿಟೆಡ್ ಅನ್ನುವಂತಹ ಖಾಸಗಿ ಕಂಪನಿ ಜೊತೆಯಾಗಿ ಬಂದರಿನ ಉಸ್ತುವಾರಿಯನ್ನ ವಹಿಸಿಕೊಂಡಿದೆ. ಆದರೆ ಅದಕ್ಕೆ ನಿರ್ಮಿಸಲಾಗ್ತಾ ಇರುವಂತಹ ರಸ್ತೆಯು ಸಾಗರಮಾಲಾ ಯೋಜನೆ ಆಗಿದೆ. ಇಂತಹ ಉದಾಹರಣೆಗಳು ಹಲವಾರಿದೆ. ಇನ್ನು ಉತ್ತರ ಕನ್ನಡದಲ್ಲಿ ಅನುಷ್ಠಾನಗೊಳಿಸಿರುವಂತಹ ಇಂತಹ 15 ಅಭಿವೃದ್ಧಿ ಯೋಜನೆಗಳ ಪೈಕಿ 14 ಕೆಎಂಬಿಗೆ ಸೇರಿದರೆ ಒಂದು ಸಾಗರಮಾಲಾ ಯೋಜನೆಯಾಗಿದೆ. ಆದರೆ ಈ ಎರಡು ಕಂಪನಿಗಳು ಒಂದರ ಒಳಗೊಂದು ಎಷ್ಟು ಬೆಸೆದುಕೊಂಡಿರುತ್ತೆ ಅನ್ನುವಂಥದ್ರ ಮೇಲೆ ವ್ಯತ್ಯಾಸಗಳು ಬಹಳನೇ ಮುಖ್ಯವಾಗಿರುತ್ತೆ. 2025 ಫೆಬ್ರವರಿ 5ರಂದು ಕರ್ನಾಟಕ ಸರ್ಕಾರ ಸರ್ಕಾರಿ ಹಾಗೂ ಖಾಸಗಿ ಭಾಗಿದಾರಿಕೆ ನೀತಿಯನ್ನ ಪ್ರಕಟ ಮಾಡಿತ್ತು. ಅದು ಇಂಧನ ಮತ್ತು ಬಂದರು ಹಾಗೆ ಸಾರಿಗೆ ಸೇರಿದಂತೆ 109 ಕ್ಷೇತ್ರಗಳನ್ನ ಖಾಸಗಿ ಹೂಡಿಕೆಗೆ ತೆರೆದಿತ್ತು. ಪರಿಸರ ಅನುಮೋದನೆ ಸೇರಿದಂತೆ ಯೋಜನೆಗಳಿಗೆ ಸಂಬಂಧಿಸಿದ ಎಲ್ಲ ಕಠಿಣ ಅನುಮೋದನೆಗಳನ್ನ ತೆಗೆಸಿಕೊಡುವುದಾಗಿಯೂ ಕೂಡ ಅದು ಘೋಷಣೆಯನ್ನ ಮಾಡಿತ್ತು. ರಾಜ್ಯ ಸರ್ಕಾರದ ಪಿಪಿಪಿ ನೀತಿಯ ದುಷ್ಪರಿಣಾಮಗಳು ಈಗಾಗಲೇ ಕಾಣಿಸುವುದಕ್ಕೆ ಆರಂಭ ಆಗಿದೆ. ಹೊನ್ನಾವರ ಬಂದರಿನ ಪರಿಸರ ಪರಿಣಾಮ ಅಧ್ಯಯನ ವರದಿಯಲ್ಲಿ ಕಾಸರಗೋಡು ಹಾಗೂ ಕೇಣಿ ಗ್ರಾಮಗಳಲ್ಲಿ ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ. ಬಾವಿ ಕೆರೆಯಲ್ಲಿರುವಂತಹ ಜನರ ಸಂಖ್ಯೆಯನ್ನ ಅವರು ಕಡಿಮೆ ತೋರಿಸಿದ್ದಾರೆ ಅಂತ ಹೇಳಿ ಪರಿಸರ ವಕೀಲೆ ಹಾಗೂ ಲಿವಿಂಗ್ ಅರ್ತ್ ಫೌಂಡೇಶನ್ ಸ್ಥಾಪಕಿ ಶ್ರೀಜಾ ಚಕ್ರವರ್ತಿ ಅವರು ತಿಳಿಸಿದ್ದಾರೆ. ಕರ್ನಾಟಕ ಕರಾವಳಿಯ ಅರ್ಧ ಭಾಗವು ಅಧಿಕ ಕೊರೆತ ಮತ್ತು ಸಂಚಯದಿಂದಾಗಿ ಅಸ್ಥಿರವಾಗಿದೆ ಅಂತ ಹೇಳಿ ಸರ್ಕಾರದ 2024 ಅಧ್ಯಯನವೊಂದು ಹೇಳುತ್ತೆ. ಸಮುದ್ರ ತೀರದ ಕೊರೆತ ಉಲ್ಬಣಗೊಳ್ತಾ ಇದೆ. ಸಮುದ್ರ ತೀರದ ನಿವಾಸಿಗಳು ಕಂಗಾಲಾಗ್ತಿದ್ದಾರೆ. ಪ್ರತಿಭಟನೆಯ ದಾರಿಯನ್ನ ಹಿಡಿದಿದ್ದಾರೆ. ಪರಿಸರ ಮತ್ತು ಸಾಮಾಜಿಕ ಸಮಸ್ಯೆಗಳು ಬೆಳಿತಾನೆ ಹೋಗ್ತಾ ಇದೆ. ಈಗ ಇಲ್ಲಿ ಎದುರಾಗುವಂತಹ ಪ್ರಶ್ನೆ ಅಂತ ಹೇಳಿದ್ರೆ ಉತ್ತರ ಕನ್ನಡವನ್ನ ವಿನಾಶದ ಅಂಚಿಗೆ ಒಯ್ತಾ ಇರುವಂತಹ ಹೊಣೆಗೇಡಿ ಅಭಿವೃದ್ಧಿ ಮಾದರಿಯನ್ನ ಸಾಗರಮಾಲಾ ಯೋಜನೆ ಪ್ರಾಯೋಜಿತವಾಗಿದೆ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಇಂತಹ ಹಲವು ಮಾಹಿತಿಗಳಿಗಾಗಿ ಈಗಲೇ ಎನ್ಸಿಐಬಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.